ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ ಜಾನಕಿ ವಜ್ರಕುಮಾರ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅನ್ಕೋತೇನೆ. ಸ್ವಲ್ಪ ಲೇಟ್ ಆಯ್ತು ವಿಡಿಯೋ ಹಾಕೋದು. ಇನ್ನೇನೇನು ಪರ್ಸನಲ್ ಕೆಲಸ ಆಯ್ತು, ತುಂಬಾ ಬ್ಯುಸಿ ಇದ್ದೆ ನಾನು. ಇವತ್ತು ನಾನು ಪುಂಡಿ ಸೊಪ್ಪಿನ ಚಟ್ನಿ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ. ಇದು ಒಂಥರ ಡಿಫ್ರೆಂಟ್, ನಿಮ್ಗೆಲ್ಲ ಗೊತ್ತಿರ್ಬೋದು. ಆದ್ರೂ ಒಂದ್ಸಲ ಟ್ರೈ ಮಾಡಿ ನೋಡೋಣ, ತುಂಬಾ ಚೆನ್ನಾಗಿ ಬರ್ತದೆ ಇದು. ಅದು ಬೇಕಾಗಿರೋದು ಇನ್ಗ್ರೀಡಿಯೆಂಟ್ಸ್ ನೋಡೋಣ. ಇದು ಒಂದು ಸೊಪ್ಪು ತಗೊಂಡಿದ್ದೀನಿ, ಒಂದು ಕಟ್ಟಷ್ಟು ಸೊಪ್ಪು ತಗೊಂಡಿದ್ದೇನೆ. ಇದನ್ನ ಆಕ್ಚುಲಿ ಇದು ನಮ್ದು ಹೊಲದಿದ್ದು, ಅದು ಅಂದಾಜಲ್ಲಿ ಒಂದ್ ಕಟ್ಟು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಅದಕ್ಕೆ ಒಂದ್ 4 ಚಿಕ್ಕ ಈರುಳ್ಳಿ, ಇದು ನಾಟಿ ಈರುಳ್ಳಿ ಇರ್ತದೆ, ನಾಟಿ ಬೆಳ್ಳುಳ್ಳಿ, ಚಿಕ್ಕ ಬೆಳ್ಳುಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ತಗೊಂಡಿದ್ದೀನಿ. ಒಂದು 7ರಿಂದ 8 ಮೆಣಸಿನ್ಕಾಯಿ. ನೀವು ಖಾರ ಕಡಿಮೆ ಬೇಕಿದ್ರೆ 1-2 ಕಡಿಮೆ ಮಾಡ್ಕೊಳ್ರಿ, ಇಲ್ಲ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೊಡ್ರಿ. ಮತ್ತೆ ಒಂದ್ ಈರುಳ್ಳಿನ ಕಟ್ ಮಾಡಿ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಇವಾಗ ಫಸ್ಟ್ ಪುಂಡಿ ಸೊಪ್ಪನ್ನ ತೊಳ್ಕೊಂಡ್ಬಿಟ್ಟು ಬರ್ತೀನಿ. ಈಗ ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ. ಇದನ್ನ ಒಂದ್ ಕುದಿ ಕುದಿಸಬೇಕು ನಾವು, ಒಂದೇ ಒಂದ್ ಕುದಿ. ಮತ್ತೆ ಅದ್ರದ್ದು ನ್ಯೂಟ್ರಿಯೆಂಟ್ಸ್ ಹೋಗ್ಬಾರ್ದು. ಮತ್ತೆ ಜಸ್ಟ್ ಅದೊಂದು ಸ್ವಲ್ಪ ಹುಳಿ ಇರ್ತದಲ್ಲ, ಹುಳಿ ಒಂದ್ ಜಸ್ಟ್ ಹೋಗ್ಲಿ ಅಂದಾಗ ಒಂದೇ ಒಂದು ಕುದಿ ತೆಗೆದ್ಬಿಟ್ಟು ಇಮಿಡಿಯೇಟ್ ಆಗಿ ತಣ್ಣೀರ್ ಹಾಕ್ಬೇಕು. ಈಗ ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕ ಇದು ಹಾಕ್ತೇನೆ ನಾನು. ಪಾತ್ರೆ ಸ್ವಲ್ಪ ಹಾಕ್ತೇನೆ. ಇವಾಗ ಇದಿಷ್ಟು ಒಂದ್ ಸ್ವಲ್ಪ ಅದು ಚೂರು ಮುಳುಗಷ್ಟು ನೀರು ಹಾಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಸ್ವಲ್ಪ ಒಂದ್ ಕುದಿ ಬರ್ಲಿ, ಎಲ್ಲರಿಗೂ ವೇಟ್ ಮಾಡೋಣ. ಇದು ಕುದಿ ಬರ್ಲಿ, ಬೇರೆ ನೆಕ್ಸ್ಟ್ ಸ್ಟೋವ್ದಲ್ಲಿ ಇಟ್ಕೊತೀನಿ. ಅಷ್ಟೊತ್ತಿಗೆ ನಾನು ಮೆಣಸಿನ್ಕಾಯಿ ಇದೆಯಲ್ಲ, ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ದಪ್ಪ ಇದೆ. ಚೆನ್ನಾಗಿ ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಬೇಕಿದೆನಾ. ಇದು ತುಂಬಾ ಚೆನ್ನಾಗಿರ್ತದೆ, ಸ್ವಲ್ಪ ಖಡಕ್ ಆಗಿರ್ತದೆ. ನಮ್ಮ ಉತ್ತರ ಕರ್ನಾಟಕದಾಗ ಸ್ವಲ್ಪ ಖಡಕ್ ತಿನ್ನೋದು, ಅದು ತುಂಬಾ ಚೆನ್ನಾಗಿರ್ತದೆ. ಸ್ವಲ್ಪ ಒಂದ್ಸಲ ಮಾಡಿ ನೋಡಿ. ನಾನು ನೋಡ್ತೀರಲ್ಲ ಏನೇನ್ ಹಾಕಿ ಹೇಗ್ ಮಾಡಿದೆ ಅನ್ನೋದನ್ನ ಮಾಡಿ ನೋಡಿ. ಹೇಗ್ ಬಂತು ಖಂಡಿತವಾಗ್ಲೂ ನೀವು ಹೇಳ್ತೀರಾ, ಜಾನಕಿ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ಇವಾಗ ಬಾಯಿ ಕೆಟ್ಟಿರ್ತದಲ್ಲ, ಇವಾಗ ಇದನ್ನ ಮಾಡ್ಕೊಂಡು ತಿಂದ್ಬಿಟ್ರೆ ಎಷ್ಟು ಹಾಯ್ ಅನ್ಸುತ್ತೆ. ಇವಾಗ ಇದಕ್ಕೊಂದ್ ಸ್ವಲ್ಪ ಆಯಿಲ್ ಹಾಕೋತೀನಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಯಾವ್ದಾದ್ರು ರೆಸಿಪಿ ಬೇಕು ಹೇಳಿ, ನಾನು ಹಾಕ್ತೀನಿ. ನಾನು ನನ್ನ ಎಲ್ಲ ವಿಡಿಯೋಸ್ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಇದು ಆಗಿದೆ. ಇದನ್ನ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇದು ಸ್ವಲ್ಪ ದಪ್ಪ ಇದೆ ಅಲ್ಲ, ಇದು ಪ್ಯಾನ್ ದಪ್ಪ ಇದೆ, ಅದರಲ್ಲಿ ಸ್ವಲ್ಪ ರೋಸ್ಟ್ ಆಗುತ್ತೆ. ಇವಾಗ ನೋಡಿ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟೇ ಸಾಕು, ಜಾಸ್ತಿ, ಯಾಕಂದ್ರೆ ಲೀವ್ಸ್ ತುಂಬಾ ಸ್ಮೂತ್ ಇರ್ತಾವಲ್ಲ, ಇದು ಸಾಕು. ಇವಾಗಿಂದ ಇಮಿಡಿಯೇಟ್ ಆಗಿ ನಾನು ತಣ್ಣೀರಿಗೆ ಸ್ಟ್ರೈನ್ ಮಾಡ್ಬಿಟ್ಟು ತಣ್ಣೀರಲ್ಲಿ ಹಾಕೋತೀನಿ. ಈಗ ನೋಡಿದ್ರೆ ನಾನು ತಣ್ಣೀರಲ್ಲಿ ಹಾಕೊಂಡಿದ್ದೀನಿ. ಈಗ ಅದನ್ನ ಫುಲ್ ಹಿಂಡಿಯಿಂದ ಫುಲ್ ನೀರ್ ಹೋಗೋವರೆಗೂ ಹಿಂಡಿ ತೆಗಿಬೇಕು ಅದನ್ನ. ತುಂಬಾ ಚೆನ್ನಾಗಿರುತ್ತೆ ಇದು. ಒಂದ್ಸಲ ಮಾಡಿ ನೋಡಿ ಹೇಳಿ, ನಾನು ಕಮೆಂಟ್ ಮಾಡಿ ನಿಮ್ದು ಪುಂಡಿ ಸೊಪ್ಪಿನ ಚಟ್ನಿ ಹೇಗ್ ಬಂತು ಅಂತ ಹೇಳ್ಬಿಟ್ಟು. ನೋಡಿ ಅಷ್ಟು ಸೊಪ್ಪು ತಗೊಂಡಿದ್ನಲ್ಲ, ಇಷ್ಟೇ ಆಯ್ತು ಇದು.
ಇವಾಗ ಇಷ್ಟ ಆಯಿತು. ಇವಾಗ ಕುಟ್ಕೊಳ್ಳೋಣ. ಫಸ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿ ಕುಟ್ಕೊಳ್ಳೋಣ, ಯಾಕಂದ್ರೆ ಅದು ಸ್ವಲ್ಪ ಸಣ್ಣ ಆದ್ಮೇಲೆ ಇದನ್ನ ಹಾಕೊಂಡು, ಇದನ್ನ ಮುಂಚೆ ಹಾಕ್ಬಿಟ್ರೆ ಇದೊಂದು ಸ್ವಲ್ಪ ಲೋಳೆ ಲೋಳೆ ಇರುತ್ತಲ್ಲ, ಉಳ್ಕಿದ್ದೆಲ್ಲ ಅದು ಜಾರ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾನು ಫಸ್ಟ್ ಜೀರಿಗೆ ಹಾಕ್ಬಿಡ್ತೇನೆ. ಇದು ಕಲ್ಲಲ್ಲೇ ಕುಟ್ಕೋಬೇಕು ಫ್ರೆಂಡ್ಸ್, ಅಂದ್ರೆ ಚೆನ್ನಾಗಿರುತ್ತೆ. ಇದು ಕಲ್ಲಲ್ಲೇ ಕುಟ್ಕೊಂಡು, ಇದು ನೋಡಿ, ಇದು ನಾನು ಕುಟ್ಟಾಣಿ ಕಲ್ಲು, ನಾನು ಹೇಳಿ ಮಾಡಿಸಿದ್ದು ನಮ್ಮೂರಲ್ಲಿ ಆರ್ಡರ್ ಕೊಟ್ಟು ಮಾಡಿಸಿದ್ದು ನಾನು. ಈಗ ಈ ಟೈಮಲ್ಲಿ ಬೆಳ್ಳುಳ್ಳಿ ಹಾಕೋಣ ಒಂದು ಸ್ವಲ್ಪ, ಅದ್ರ ಜೊತೆಗೇನೆ ಇದಾಗುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ತಗೋಬೇಕಿದ್ದು, ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೇದು, ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಸ್ವಲ್ಪ ಸಣ್ಣವರೆಗೂ ಕುಟ್ಕೋತೇನೆ. ಇವಾಗ ಇಷ್ಟ ಆಗಿದೆಲ್ಲ, ಇವಾಗ ನಾನು ಕಲ್ಲುಪ್ಪು ಹಾಕೋತೀನಿ. ಅಂದ್ರೆ ಕಲ್ಲುಪ್ಪು ಅದು ಇದು ಇರ್ತದಲ್ಲ, ಇದ್ರ ಜೊತೆಗೆ ಕೊತ್ಕೊಂಡ್ರೆ ಸಣ್ಣ ಬರುತ್ತೆ. ನನಗೇನು ಕಲ್ಲುಪ್ಪ ತುಂಬಾ ಇಷ್ಟ ಆಗೋದು ನನಗೆ. ಅದು ಪೌಡರು ರೇರ್, ಎಲ್ಲಿ ಯೂಸ್ ಮಾಡೋಕ್ಕಾಗಲ್ವೋ ಅಲ್ಲಿ ಅಷ್ಟೇ ಅದನ್ನ ಯೂಸ್ ಮಾಡ್ತೀನಿ ನಾನು. ಇವಾಗ ಮೆಣಸಿನ್ಕಾಯಿ ಹಾಕೋತೀನಿ. ಇದನ್ನು ಸ್ವಲ್ಪ ಸಣ್ಣ ಹುರಿದು ಕುಟ್ಕೋಬೇಕು. ಇವಾಗ ಇದು ಹಾಕಿ ಈಗನೇ ಇದು ಹಾಕ್ಬಾರ್ದು, ಅದೇನು ಪುಂಡಿ ಸೊಪ್ಪು ಹಾಕ್ಬಾರ್ದು ಇದಕ್ಕೆ. ಈ ಕಲ್ಲಲ್ಲೇ ಕುಟಿ ಅದು ತುಂಬಾ ಟೇಸ್ಟ್ ಬರ್ತದೆ, ಅದ್ರ ಮಜಾನೇ ಬೇರೆ ಇರುತ್ತೆ. ತುಂಬಾ ನನ್ನ ಕಲ್ಲು ಫೇವ್ರೇಟ್ ಕಲ್ಲು ಇದು. ಆಮೇಲೆ ನಾನು ಇದರ ಸಣ್ಣ ಪುಡಿ ಏನೇ ಚಟ್ನಿ ಇದ್ರಲ್ಲೇ ನನ್ಗೆ ತಿನ್ಬೇಕನ್ಸಿದ್ರೆ ಇದರಲ್ಲೇ ನಾವು ಮಾಡೋದು. ಇದು ಸ್ವಲ್ಪ ಸಣ್ಣ ಆಗಲಿ ಅಲ್ಲಿವರೆಗೂ ಕುಟ್ಕೋತೇನೆ. ಇವಾಗ ಇಷ್ಟ ಆಗಿದೆಯಲ್ಲ, ಇವಾಗ ನಾನು ಒಂದು ಸೊಪ್ಪನ್ನ ಹಾಕೋತೇನೆ. ಕುಟ್ಕೋಬೇಕಿಲ್ಲ. ಇದೇನು ಗೊತ್ತಾಯ್ತು, ನಮ್ಗೆ ಖಡಕ್ ಇರ್ತದಲ್ಲ, ಖಡಕ್ ಇರುತ್ತೆ. ಈಗ ಕೋಲ್ಡ್ ಆದಾಗ, ಕೋಲ್ಡ್ ಕಾಫು ಮತ್ತೆ ಜ್ವರ ಬಂದಾಗ, ಇನ್ನೇನು ಒಂದ್ಸಲ ನೀವು ಮಾಡಿ ಇದನ್ನ ಮಾಡಿಸ್ಕೊಂಡ್ಬಿಟ್ಟು ಅಥವಾ ನೀವೇ ಮಾಡಿ ಬಿಸಿ ರೊಟ್ಟಿ ಜೊತೆಗೆ ತಿಂದ್ರೆ ನಿಮ್ದು ಜ್ವರ ಎಲ್ಲ ಕೆತ್ತಗಟ್ಟು ಹೋಗ್ತೀವಿ. ಕೋಲ್ಡ್ ಗೀಳೆಲ್ಲ ಮಾಯ. ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು ಈ ರೆಸಿಪಿ, ಗೊತ್ತಿಲ್ಲದವ್ರಿಗೆ ಮಾಡಿ, ಗೊತ್ತಿದ್ದವ್ರಿಗೆ ಇದ್ರ ಟೇಸ್ಟ್ ಗೊತ್ತಿರುತ್ತೆ. ಇದು ಸ್ವಲ್ಪ ಸಣ್ಣ ಆಗಲಿ ಅಲ್ಲಿವರೆಗೂ ಕುಟ್ಕೋತೇನೆ. ಇವಾಗ ಇದನ್ನು ನೀಟಾಗಿ ಸಣ್ಣ ಆಗಿದೆ. ಇದು ಇವಾಗ ಇದನ್ನು ನಾನು ಈ ಕುಟ್ಟಾಣಿಂದ ಮತ್ತು ಕಲ್ಲಿಂದ ನೀಟಾಗಿ ಇದನ್ನೆಲ್ಲನೂ ಕ್ಲೀನಾಗಿ ತೊಗೊಂಡ್ಬಿಟ್ಟು ಒಂದು ಕಂಟೈನರ್ಗೆ ಹಾಕೋತೀನಿ. ಕಂಟೈನರ್ಗೆ ಹಾಕ್ಕೊಂಡು ಅದಕ್ಕೆ ಈ ಕಡೆ ಸೈಡಾಗಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ನೀಟಾಗಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಮಾಮೂಲಿಕ್ಕಿಂತ ನೀವೇನು ಡೈಲಿ ಕಟ್ ಮಾಡ್ತೀರಲ್ಲ ಅದಕ್ಕಿಂತನೂ ಒಂದು ಸ್ವಲ್ಪ ಸಣ್ಣನ ಕಟ್ ಮಾಡ್ಕೋಬೇಕು, ಯಾಕಂದರೆ ಇದು ಚಟ್ನಿ ಅಲ್ವಾ. ಸಣ್ಣ ಕಟ್ ಮಾಡಿಕೊಂಡ್ರೆ ಅದು ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೀಟಾಗಿ ಮಿಕ್ಸ್ ಆಗಿದ್ದಾಗ ಅದಕ್ಕೆ ಸಣ್ಣನೇ ಕಟ್ ಮಾಡ್ಕೊಳ್ಳಿ ನೀವು. ಈಗ ಇದಕ್ಕೆ ಬೌಲಲ್ಲಿ ಹಾಕ್ಕೊಂಡೆ ನಾನು. ಬೌಲ್ ಹಾಕ್ಕೊಂಡು ಈಗ ಈರುಳ್ಳಿ ಮಿಕ್ಸ್ ಮಾಡ್ಕೋತೀನಿ ನಾನೀಗ. ಇದನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಸ್ವಲ್ಪ ಹುಳಿದು ಒಂದು ಸ್ವಲ್ಪ ಲೋಳೆ ಇರ್ತದಲ್ಲ, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೀಟಾಗಿ ಕೂಡ್ಕೋತೈತೆ ಅದು. ಸ್ವಲ್ಪ ಒಂದೆರಡು ಸ್ವಲ್ಪ ಜಾಸ್ತಿನೇ ಅದು ಸ್ಪೂನಿಂದ ಮಿಕ್ಸ್ ಮಾಡ್ಬೇಕು, ಅಂದಾಗ ನೀಟ್ ಇದು ಮಾಡ್ಕೋತೈತಿ. ಆವಾಗ ಈಗ ಅದಕ್ಕೆ ಒಂದೆರಡು ಸ್ಪೂನು ನಾನು ಶೇಂಗಾ ಎಣ್ಣೆ ಹಾಕೋತೀನಿ. ಶೇಂಗಾ ಎಣ್ಣೆ ಇಟ್ಕೊಂಡು ಅದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನನಗೆ. ಈಗ ನೀಟಾಗಿ ಮಿಕ್ಸ್ ಆಯ್ತು. ಈಗ ಇದು ಅನ್ನಕ್ಕೆ, ಚಪಾತಿಗೆ ಮತ್ತು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದು ರೊಟ್ಟಿಗಂತೂ ಇನ್ನೂ ಸೂಪರ್ ಕಾಂಬಿನೇಷನ್ನು. ಈಗೆಲ್ಲನೂ ಸಿಗಿಹುಣಿ ಸಿಗಿಹುಣಿ ಟೈಮಲ್ಲಿ ನಾರ್ತ್ ಕರ್ನಾಟಕ ಸೈಡು ಈ ಪುಂಡಿ ಸೊಪ್ಪಿನ ಪಲ್ಯ ಮಾಡ್ತಾರೆ, ಎಲ್ಲ ಕಾಳು ಮಿಕ್ಸ್ ಮಾಡ್ತಾರಲ್ಲ, ಅದು ಒಂದು ರೀತಿ ಅದು ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಸ್ವಲ್ಪ ಜನ ಬೇಳೆ ಹಾಕಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಮತ್ತು ಇದು ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಇದು, ಮತ್ತು ಬೇಗ ಕ್ವಿಕ್ಕಾಗಿ ಆಗುತ್ತೆ. ನಿಮಗೆ ಏನಾದರೂ ತಿನ್ನಬೇಕು ಅಂತ ಈಗ ಪುಂಡಿ ಸೊಪ್ಪು ತಂದಿರ್ತೀರಲ್ವ, ಏನಾದರೂ ಡಿಫ್ರೆಂಟ್ ತಿನ್ಬೇಕು ಅನಿಸಿದರೆ
ಈ ಥರನೂ ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಕ್ವಿಕ್ ಆಗುತ್ತೆ. ನೀವು ಅದಕ್ಕಿಂತ ಇದನ್ನೇ ತುಂಬ ಇಷ್ಟಪಡ್ತೀರಿ. ನಂಗೆ ನೀವು ಕಮೆಂಟ್ ಮಾಡಿ ಹೇಳ್ತೀರಿ ನೋಡಿ, ಇಲ್ಲ ಇದು ಹೌದು ಡಿಫ್ರೆಂಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀರಿ. ನೀವು ಮಾಡಿ ನಿಮ್ಮದು ಪುಂಡಿ ಸೊಪ್ಪಿನ ಚಟ್ನಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಮತ್ತು ಯಾವುದಾದ್ರು ರೆಸಿಪಿ ನಿಮ್ಗೆ ಬೇಕು, ಏನಾದ್ರು ಚಟ್ನಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಮಾಡಿ ಹಾಕ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ, ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.